respond to you. You call me idiot. Sorry. Get lost. ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದ್ ತರ ಇರುತ್ತೆ. You call me Rachita, I'll respond to you. You call me idiot. Sorry. Get lost. ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದ್ ತರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರು ದಪ್ಪ ಆಗ್ತಾರೆ. ಕೆಲವ್ರಿಗೆ PCOS, PCOD ಇಶ್ಯೂಸ್ ಇರುತ್ತೆ. ಕೆಲವ್ರು ಮೆಂಟಲ್ ಸ್ಟ್ರೆಸ್ ಇಂದನೂ ದಪ್ಪ ಆಗ್ತಾರೆ. ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಂಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಒಂದು ಜೀವನ. ಯಾರೋ ಏನೋ ಕಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಡಿದೆ ಅಂದ್ರೆ, ಯಾಕೆ ಎಲ್ರು ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? am I idiot? Am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I'll respond to you. You call me idiot. Sorry. Get lost. ಅಷ್ಟೇ. ಈಗ ಸ್ಟಾರ್ ನಟಿ ಅಂತಾನೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತಾನೂ ಲೆಕ್ಸಲ್ಲ. ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು? ಇದಕ್ಕೆಲ್ಲ ಅಂತ್ಯ ಆಡೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನೆಲ್ಲ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ಬಟ್ ನಾವು ಮಾತಾಡಿಲ್ಲ ಅಂದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಎಲ್ರ ಮನಸ್ಥಿತಿನೂ ಹಾಗೆ ಇರಲ್ವಲ್ಲ? ಇರ್ಬೇಕು. ಡೋಂಟ್ ಗಿವ್ ಅ ಡ್ಯಾಮ್, ಬಿಕಾಸ್ ಐ ಡೋಂಟ್ ಗಿವ್ ಅ ಡ್ಯಾಮ್. ಎಷ್ಟೋ ಜನ ಹೆಣ್ಮಕ್ಳು, ನೀವು ಒಂದ್ ಹೆಣ್ಣು ಹುಡುಗಿಯಾಗಿ ಒಂದ್ ಮಾತು ಹೇಳ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದ್ ತರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರು ದಪ್ಪ ಆಗ್ತಾರೆ. ಕೆಲವ್ರಿಗೆ PCOS, PCOD ಇಶ್ಯೂಸ್ ಇರುತ್ತೆ. ಕೆಲವ್ರು ಮೆಂಟಲ್ ಸ್ಟ್ರೆಸ್ ಇಂದನೂ ದಪ್ಪ ಆಗ್ತಾರೆ. ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ರು ವರ್ಕೌಟ್ ಮಾಡ್ತೀವಿ, ಎಲ್ರು ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ, ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪ್ರೀ-ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬಾ ಸಪ್ರೆಸ್ ಆಗ್ಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಂಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳಕ್ಕಾಗಲ್ಲ. ಯಾರು ನೀನಿಗೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ರಿಗೂ ಕಿವಿ ಕೊಟ್ಕೊಂಡು ಅಳ್ಬೇಕಾಗತ್ತೆ. ಡೋಂಟ್ ಗಿವ್ ಅ ಡ್ಯಾಮ್. ಇದು ಎಲ್ಲ ಹೆಣ್ಮಕ್ಳು ಹೇಳೋ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿಯಾ. ನಾನ್ ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರಂಗೆ ಹೇಳಿದ್ರ ಓಕೆ ಡಿಪ್ರೆಷನ್ಗೆ ಹೋಗ್ಬೇಕು? ನನಗ್ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ಔಟ್. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ. ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡ್ಲೇಬೇಕಾಗತ್ತೆ. ಅಂಡ್ ನಾನು ಹೇಳ್ತೀನಿ, ನನಗೆ ಅದು ಇರ್ಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಪ್ಪಿ. ಅದ್ ನಾನು ಸರ್ಗೆ ತುಂಬಾ ಬಾರಿ ಹೇಳಿದೀನಿ. ಅಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಪ್ಪಿ. ಹೋಗ್ತಾ ಸರ್ ಹೇಳ್ತಾರೆ, ಇವಾಗ ಬೆಳಗ್ಗೆ ದಪ್ಪ, ಈಗ ಸಡನ್ ಆಗಿ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ನಿಜ ಮ್ಯಾಮ್. ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದ್ ಕಮೆಂಟ್ ಇಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆನ್ನೆಲ್ಲ ಮುಟ್ಟಾಳ್ರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟಿರೋದು ಸೂಸೈಡ್ ಮಾಡ್ಕೊಳಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವನ. ಯಾರೋ ಏನೋ ಕಮೆಂಟ್ ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಡಿದೆ ಅಂದ್ರೆ, ಯಾಕೆ ಎಲ್ರು